ಸುಲಭಕ್ಕೆ ಸಿಕ್ಕರೆ ಯಾವುದಕ್ಕೂ ಬೆಲೆನೇ ಗೊತ್ತಾಗೋದಿಲ್ಲ. ಕಾಡ್ಸಿದ್ರೇನೆ ಕರ್ಮ ಕಳೆದ್ಮೇಲೆ ಆತ್ಮ ಶುದ್ಧಿಯಾಗೋದು. ಸೇವಂತಿ, ಬಂದಾಗಿಂದ ಇವನೇನು ತಿಂದಿಲ್ಲ. ಮೊದ್ಲು ಕಷಾಯ ಮಾಡ್ಕೊಡ್ತೀನಿ, ಅದ್ನ ನಿನ್ ಗಂಡಂಗ್ ಕುಡ್ಸು. ಆಮೇಲೆ ಅವನ್ ಊಟಕ್ಕೆ ತಯಾರು ಮಾಡ್ಕೊಳ್ಳೋಣ. ಸರಿ ಅಜ್ಜಿ. ಹಾ. ಸರ್ ಸರ್ ನಿಧಾನ ಸರ್. ಅರ್ಜುನ್ ಸರ್, ನಿಮಗೇನಾಯ್ತೋ ಏನೋ ಅಂತ ನನಗೆಷ್ಟು ಭಯ ಆಗಿತ್ತು ಗೊತ್ತಾ. ಸದ್ಯ ಆ ದೇವರ ಆಶೀರ್ವಾದ, ನಿಮ್ಗೇನು ಆಗಿಲ್ಲ. ಅರ್ಜುನ್ ಸರ್, ಇನ್ಯಾವತ್ತೂ ನಿಮ್ಮನ್ನ ಬಿಟ್ಟು ಖಂಡಿತವಾಗ್ಲೂ ದೂರ ಹೋಗಲ್ಲ ಸರ್, ಹೋಗಲ್ಲ. ತುಂಬಾ ನೋವಾಗ್ತಾ ಇದೆಯಾ? ಸುಸ್ತಾಗ್ತಿದ್ಯಾ ಸರ್? ಇನ್ನು ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಅನ್ಸುತ್ತೆ. ಕಷಾಯ ಕುಡೀರಿ. ನನಗ್ ಬೇಕಾಗಿಲ್ಲ. ಯಾಕೆ ಸರ್ ನನ್ನ ಮೇಲೆ ಇಷ್ಟೊಂದು ಕೋಪ? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ನನ್ನ ದೇಹದ ಮೇಲೆ ಆಗಿರೋ ಗಾಯಗಳಿಗಿಂತ ನೀನ್ ನನ್ನ ಮನಸ್ಸಿಗೆ ಮಾಡಿದ್ಯಲ್ಲ, ಆ ಗಾಯಗಳೇ ಹೆಚ್ಚು. ಅದನ್ನೇ ಎಷ್ಟು ದಿನ ಅಂತ ಸಾಧಿಸ್ತೀರಾ ಸರ್? ನಮ್ ಜೀವನದಲ್ಲಿ ಈಗಾಗ್ಲೇ ತುಂಬಾ ದೊಡ್ಡ ಕಂಟಕಗಳನ್ನ ಎದುರಿಸಿದೀವಿ. ಇನ್ಮೇಲಾದ್ರೂ ನಾವು ಚೆನ್ನಾಗಿರ್ಬೇಕಲ್ವಾ? ಕಂಟಕ ಇರೋದು ಜಾತಕದಲ್ಲ, ನಿನ್ನ ಯೋಚನಾ ಲಹರಿಯಲ್ಲಿ. ಯಾವ ಘಳಿಗೆಯಲ್ಲಿ ನನಗ್ ಮಕ್ಕಳಾಗಲ್ಲ, ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದೆಯಲ್ಲ, ಆಗ್ಲೇ ಶುರುವಾಯಿತು ನೋಡು ನನ್ನ ಗ್ರಹಚಾರ. ನಿನ್ನ ಹಠಕ್ಕೆ ನನ್ನ ಭಾವನೆಗಳು ಬಲಿಯಾಯಿತು. ಏನೂ ತಪ್ಪು ಮಾಡದೇ ಇರೋನ್ ಮೇಲೆ ಆಪಾದನೆಗಳನ್ನು ಹೊರಿಸ್ದೆ. ನಿನ್ನ ಮೇಲಿನ ಹಠಕ್ಕೆ ನಾನು ಮೀರನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಳ್ಳೋ ಹಾಗಾಯ್ತು. ನೀನು ಚೆನ್ನಾಗಿರೋ ಸಂಸಾರಕ್ಕೆ ಕೈಯಿಂದ ಕೊಳ್ಳಿ ಇಟ್ಟು ಈಗ ಹಾರೈಕೆ ಮಾಡ್ತೀಯಾ? ನೋಡಿ ಸರ್, ನಿಮಗ್ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ನನ್ನನ್ನು ಎಷ್ಟು ಬೇಕಾದ್ರೂ ಬೈಸ್ಕೋತೀನಿ. ಬೈಯೋದ್ರಿಂದ ಸಮಾಧಾನ ಆಗಬಹುದು ಸೇವಂತಿ, ಆದ್ರೆ ಆಗಿರೋ ಅನಾಹುತಗಳು ಸರಿ ಹೋಗುತ್ತಾ? ನನ್ನನ್ನು ಕ್ಷಮಿಸ್ಬಿಡಿ ಸರ್. ಇಷ್ಟು ಬೇಗ ನಿನ್ನ ತಪ್ಪಿಗೆ ಕ್ಷಮೆ ಸಿಗುತ್ತೆ ಅಂತ ಹೇಗೆ ಅನ್ಕೋತೀಯಾ? ನೀವ್ ಹೇಳ್ತಾ ಇರೋದು ಸರಿ ಸರ್. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಯಾಕೆ ಹಾಗೆ ನೋಡ್ತೀಯಾ? ಹೋಗಿಲ್ಲಿಂದ. ಹೋಗ್ತೀನಿ. ನೀವೀ ಕಷಾಯ ಕುಡ್ದ್ಬಿಡಿ. ನನಗೇನು ಬೇಕಾಗಿಲ್ಲ. ಕುಡಿಯೋದಿಲ್ಲ ಅಂತಂದ್ರೆ ನಾನು ಬಿಡೋದಿಲ್ಲ ಅಷ್ಟೇ. ಏನು ಮೂಗಿಡ್ಕೊಂಡು ಬಾಯ್ಗೋಯ್ತೀಯಾ? ನೀವ್ ಅದಕ್ಕೆಲ್ಲ ಬಗ್ಗೋದಿಲ್ಲ ಅಂತ ನನಗ್ ಗೊತ್ತು. ನೋಡಿ, ನೀವೇನಾದ್ರೂ ಕಷಾಯ ಕುಡಿಯಲ್ಲ ಅಂತಂದ್ರೆ ನಾನು ಖಂಡಿತವಾಗ್ಲೂ ಊಟ ಮಾಡಲ್ಲ ಅಷ್ಟೇ. ಮಾಡಬೇಡ, ಹೋಗು. ಆಯ್ತು ಬಿಡಿ, ನಾನು ಊಟ ಮಾಡಲ್ಲ, ಹಸ್ಕೊಂಡೇ ಇರ್ತೀನಿ. ಬಾಯಿಲಿ. ಕುಡ್ಸು. ಪಾರ್ವತಿ,
ನೋಡಿದ್ಯಾ ಇವರಿಬ್ಬರು ಜಗಳನ? ನೋಡ್ತಾನೇ ಇದ್ದೀನಿ. ಅಲ್ಲ, ಇವರಿಬ್ಬರ ಮಧ್ಯೆ ದ್ವೇಷ ಇದೆಯಾ ಅಥವಾ ಕೋಪ ಇದೆಯಾ? ಕೋಪ ಅನ್ನೋ ಸಮುದ್ರದೊಳಗೆ ಪ್ರೀತಿ ಅನ್ನೋ ಮುತ್ತು ಬಚ್ಚಿಟ್ಕೊಂಡಿದೆ. ಓಹೋ, ಮಕ್ಕಳಾಗಿಲ್ಲ ಅಂತ ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡ್ಸಕ್ ಹೋಗಿದ್ದಾಳೆ. ಅದ್ರಿಂದ ಏನೇನೋ ತೊಂದರೆಗಳಾಗಿದೆ. ಯಾರಿಗ್ ತಾನೇ ಸಿಟ್ಟು ಬರಲ್ಲ? ಓಹೋ, ಓಹೋ ಅಂದ್ರೆ ಆಯ್ತಾ? ಮತ್ತೆ ನಿಮಗ್ ಗೊತ್ತಿಲ್ದೇ ಇರೋದು ಏನಿದೆ? ಗಂಡ ಹೆಂಡ್ತಿನ ಒಂದ್ ಮಾಡೋದಲ್ವಾ? ಪಾರ್ವತಿ, ಮುಖ ತಿರುಗಿಸ್ಕೊಂಡಿರೋ ಇವರು ಹೋಗ್ಬೇಕಾದ್ರೆ ಪ್ರೇಮ ಪಕ್ಷಿಗಳ ಹಾಗೆ ನಗನಗ್ತಾ ಕೈ ಹಿಡ್ಕೊಂಡು ಹೋಗ್ಬೇಕು. ಹಾಗೆ ಮಾಡೋಣ? ಮಾಡ್ಲೇಬೇಕು. ಅದಕ್ಕೆ ನಿನ್ ಸಹಾಯನೂ ಬೇಕು ಕಣೆ. ಒಂದು ಸಂಸಾರನ ಒಂದ್ ಮಾಡೋದು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ, ಏನ್ ಮಾಡ್ಬೇಕು?